ಎಂಬ ಪ್ರದೇಶವು ಕರ್ನಾಟಕ ರಾಜ್ಯದ ಪ್ರಮುಖ ಐತಿಹಾಸಿಕ ಕ್ಷೇತ್ರಗಳಲ್ಲೊಂದು. ತುಂಗಭದ್ರಾ ನದಿಯ ಎಡದಂಡೆಯಲ್ಲಿರುವ ಹಂಪಿಯನ್ನು ವಿವಿಧ ಕಾಲಮಾನದಲ್ಲಿ ಪಂಪಾ ಕ್ಷೇತ್ರ, ಪಂಪಾ ತೀರ್ಥ, ಭಾಸ್ಕರ ಕ್ಷೇತ್ರ, ವಿರೂಪಾಕ್ಷ ಮಹಾಕ್ಷೇತ್ರ, ಕಿಷ್ಕಿಂಧೆ ಹೀಗೆ ಹಲವಾರು ನಾಮಾಂಕಿತಗಳಿಂದ ಕರೆಯಲಾಗಿದೆ. ನಿಸರ್ಗ ನಿರ್ಮಿತ ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ತ ಬೆಟ್ಟಗಳಿಂದ ಆವರಿಸಿರುವ ಹಂಪಿಯು ಮಾನವನ ವಾಸಸ್ಥಾನಕ್ಕೆ ಯೋಗ್ಯವಾದ ನೈಸರ್ಗಿಕ ಸಂಪತ್ತನ್ನು ಹೊಂದಿದ್ದ ಕಾರಣ ಕಾಲಕಾಲಕ್ಕೆ ರಾಜಮನೆತನಗಳನ್ನು ಆಕರ್ಷಿಸಿ ಕಲೆಯ ಪ್ರಾಕಾರಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಬೆಳೆಯಲು ಸಾಧ್ಯವಾಯಿತು ಎಂದು ಹೇಳಬಹುದು. ವಿವಿಧ ಕಾಲಮಾನದಲ್ಲಿ ಹಂಪಿ ಮತ್ತು ಸುತ್ತಮುತ್ತಲ ಪ್ರದೇಶವನ್ನಾಳಿದ ರಾಜವಂಶಗಳಾವುವೆಂದರೆ ಕ್ರಿಸ್ತಶಕ 6-7ನೇ ಶತಮಾನದ ಕಾಲಮಾನದಲ್ಲಿ ಬಾದಾಮಿ ಚಾಲುಕ್ಯರು, ಕ್ರಿಸ್ತಶಕ 7-8ನೇ ಶತಮಾನದ ಸಮಯದಲ್ಲಿ ರಾಷ್ಟ್ರಕೂಟರು, ಕ್ರಿಸ್ತಶಕ 9-10ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು, ಕ್ರಿಸ್ತಶಕ 11-13ನೇ ಶತಮಾನದಲ್ಲಿ ಹೊಯ್ಸಳರು, ಕ್ರಿಸ್ತಶಕ 13ನೇ ಶತಮಾನದಲ್ಲಿ ದೇವಗಿರಿಯ ಯಾದವರು. ಕ್ರಿಸ್ತಶಕ 1336ರಿಂದ 1342ರ ನಡುವೆ ಸಂಗಮ ವಂಶದ ಸಹೋದರರಾದ ಹರಿಹರ ಮತ್ತು ಬುಕ್ಕರು ಹಂಪಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ವಿಜಯನಗರ ಸಾಮ್ರಾಜ್ಯವನ್ನು ಜಗದ್ಗುರುಗಳಾದ ಶ್ರೀ ವಿದ್ಯಾರಣ್ಯರ ಆದೇಶದ ಮೇರೆಗೆ ಸ್ಥಾಪಿಸಿದರು. ಹಂಪಿ ಸರಿಸುಮಾರು 200 ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆಯಿತು. 14ನೇ ಶತಮಾನದ ಮಧ್ಯಭಾಗದಿಂದ 16ನೇ ಶತಮಾನದ ಮಧ್ಯಭಾಗದವರೆಗೆ ತನ್ನ ಏಳಿಗೆಯ ಪರಾಕಾಷ್ಠತೆಯನ್ನು ಕಂಡಿತು. ಹಂಪಿಯನ್ನು ಕುರಿತಾದ ಸ್ಥಳ ಪುರಾಣವೂ ಇದೆ. ದಕ್ಷ ಯಜ್ಞದಲ್ಲಿ ಪಾರ್ವತಿ ದೇವಿಯ ದಹನವಾದ ಮೇಲೆ ಶಿವ ಭೂಮಿಯ ಹೇಮಕೂಟ ಪರ್ವತದಲ್ಲಿ ತಪಸ್ಸಿನಲ್ಲಿದ್ದ ಸಂದರ್ಭ ಅಸುರರ ಹಾವಳಿ ತಡೆಯಲಾರದೆ ಇಂದ್ರ ಮತ್ತು ದೇವಾನುದೇವತೆಗಳು ಸೃಷ್ಟಿಕರ್ತ ಬ್ರಹ್ಮನನ್ನು ಮೊರೆಹೊಕ್ಕಾಗ ಶಿವಕುಮಾರನಿಂದ ಮಾತ್ರ ಈ ಹಾವಳಿಯನ್ನು ತಪ್ಪಿಸಲು ಸಾಧ್ಯವೆಂದು ತಿಳಿದು ಬರುತ್ತದೆ. ಆದರೆ ಶಿವಪಾರ್ವತಿಯರು ಬೇರೆ ಬೇರೆಯಾದಾಗ ಕುಮಾರ ಸಂಭವ ಸಾಧ್ಯವಿಲ್ಲವಿರುವುದರಿಂದ ಶಿವನ ತಪಸ್ಸಿಗೆ ಭಂಗ ತರಲು ಮನ್ಮಥ ಬರುತ್ತಾನೆ. ಇದೇ ಕಾಲದಲ್ಲಿ ಪಾರ್ವತಿಯ ಅಮ್ಮನವರ ಪುನರ್ಜನ್ಮ ಭೂಲೋಕದಲ್ಲಿ ಪಂಪಾದೇವಿ ರೂಪದಲ್ಲಿ ಆಗಿರುತ್ತದೆ. ಪಂಪಾದೇವಿ ಪೂಜೆಗೆ ಬಂದ ಸಂದರ್ಭದಲ್ಲಿ ಮನ್ಮಥ ಬಾಣವನ್ನು ಉಪಯೋಗಿಸಿ ಶಿವನ ಕೋಪಕ್ಕೆ ತುತ್ತಾಗಿ ಭಸ್ಮವಾಗಿ ಬಿಡುತ್ತಾನೆ. ಶಿವನ 3ನೇ ಕಣ್ಣಿನಿಂದ ಮನ್ಮಥನ ರೂಪವು ವಿರೂಪವಾಯಿತು. ಇದೇ ಕಾರಣದಿಂದ ವಿರೂಪ ಪ್ಲಸ್ ಅಕ್ಷ, ಅಕ್ಷ ಎಂದರೆ ಕಣ್ಣು, ಶಿವನು ಇಲ್ಲಿ ವಿರೂಪಾಕ್ಷನಾಗಿ ನೆಲೆಸಿದನೆಂದು ಆದಿತ್ಯ ಪುರಾಣದಲ್ಲಿ ಉಲ್ಲೇಖವಿರುವುದಾಗಿ ತಿಳಿದು ಬರುತ್ತದೆ. ರಾಜವೈಭವ, ದೇವಸ್ಥಾನಗಳು, ಕೋಟೆ ಕೊತ್ತಲಗಳು, ಹಬ್ಬ ಹರಿದಿನ ಉತ್ಸವಗಳ ಸಂದರ್ಭದಿಂದ ರಾರಾಜಿಸುತ್ತಿದ್ದ ಅಂದಿನ ಹಂಪಿ ಇಂದು ಭಗ್ನವಾಗಿದೆ. ಆದರೆ ಇಂದಿನ ಹಂಪಿಯ ಅವಶೇಷಗಳು ಅಂದಿನ ಹಂಪಿಯ ಉಜ್ವಲ ಉಚ್ಛ್ರಾಯ ದಿನಗಳಿಗೆ ಮೂಕ ಸಾಕ್ಷಿಯಾಗಿದೆ. ಇಂದಿಗೂ ತನ್ನ ರುದ್ರ ಗಾಂಭೀರ್ಯದಿಂದ ಮನುಕುಲವನ್ನು ಆಕರ್ಷಿಸುತ್ತಿದೆ. ಶ್ರೀ ವಿರೂಪಾಕ್ಷ ದೇವಸ್ಥಾನ ಹಂಪಿಯಲ್ಲಿಯೇ ಅತ್ಯಂತ ಉತ್ತಮ ರೀತಿಯಲ್ಲಿ ಸಂರಕ್ಷಿಸಲ್ಪಟ್ಟಿರುವ ದೇವಸ್ಥಾನ. ಕಲ್ಲು ಗುಡ್ಡಗಳ ಮಧ್ಯದಲ್ಲಿ ಪವಿತ್ರವಾದ ತುಂಗಭದ್ರಾ ನದಿಯ ದಂಡೆಯಲ್ಲಿ ವಿರಾಜಮಾನವಾಗಿರುವ ಈ ದೇವಸ್ಥಾನ ತನ್ನ ವಾಸ್ತು ಸೌಂದರ್ಯದಿಂದಲೂ ಪಾವಿತ್ರ್ಯತೆಯಿಂದಲೂ ಜನರನ್ನು ಆಕರ್ಷಿಸುತ್ತಾ ಬಂದಿದೆ. ಹಂಪಿಯು ಎಷ್ಟೇ ಸಂಕಷ್ಟಗಳನ್ನು ಎದುರಿಸಿದರೂ ಈ ದೇವಸ್ಥಾನದಲ್ಲಿ ಮಾತ್ರ ನಿರಂತರವಾಗಿ ಪೂಜಾ ಕೈಂಕರ್ಯಗಳು ಅನಾದಿ ಕಾಲದಿಂದಲೂ ನಡೆಯುತ್ತಾ ಬಂದಿದೆ.
ಶ್ರೀ ವಿರೂಪಾಕ್ಷ ದೇವಸ್ಥಾನದ ಬಲಭಾಗಕ್ಕೆ ಹೇಮಕೂಟ ಪರ್ವತ, ಮುಂಭಾಗದಲ್ಲಿ ಅಂಗಡಿಗಳ ಸಾಲುಗಳಿವೆ. ಈ ದೇವಸ್ಥಾನದ ಮುಖ್ಯ ಗೋಪುರವನ್ನು ಬಿಷ್ಟಪ್ಪಯ್ಯ ಗೋಪುರವೆಂದು ಕರೆಯಲಾಗುತ್ತದೆ. ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರುವ ದೇವಸ್ಥಾನಗಳ ಗೋಪುರಗಳಲ್ಲಿ ಅತಿ ಎತ್ತರದ ಗೋಪುರವಾದ ಈ ಗೋಪುರವು ಸುಮಾರು 170 ಅಡಿ ಎತ್ತರವಿದ್ದು, ತಳಭಾಗವು 150 ಅಡಿ ಅಗಲ, 120 ಅಡಿ ಉದ್ದವಿದೆ. 11 ಅಂತಸ್ತುಗಳಿರುವ ಈ ಗೋಪುರ ಮೇಲಕ್ಕೆ ಹೋದಂತೆ ಕಿರಿದಾಗುತ್ತಾ ಹೋಗುತ್ತದೆ. ಈ ಗೋಪುರ ನಿರ್ಮಾಣವಾದ ಕಾಲಮಾನದ ಬಗ್ಗೆ ನಿರ್ದಿಷ್ಟವಾದ ದಾಖಲೆಗಳಿಲ್ಲ, ಆದರೆ ಜೀರ್ಣೋದ್ಧಾರಗೊಂಡಿರುವ ಬಗ್ಗೆ ದಾಖಲೆಗಳು ದೊರೆತಿವೆ. ವಿಜಯನಗರದ ಅರಸರಿಗೆ ಹಂಪಿಯ ಶ್ರೀ ವಿರೂಪಾಕ್ಷನೇ ಆರಾಧ್ಯ ದೈವ. ವಿರೂಪಾಕ್ಷನ ಅಂಕಿತದಲ್ಲಿ ವಿಜಯನಗರದ ಅರಸರೆಲ್ಲರೂ ಆಡಳಿತ ನಡೆಸಿದರು. ವಿಜಯನಗರದ ಅರಸರು ತಮ್ಮ ಯಶಸ್ಸಿಗೆ ಶ್ರೀ ವಿರೂಪಾಕ್ಷನೇ ಕಾರಣ ಎಂದು ಬಲವಾಗಿ ನಂಬಿದ್ದರು ಮತ್ತು ಗೌರವ ಸೂಚಕವಾಗಿ ತಮ್ಮ ಸಹಿಯ ಬದಲಿಗೆ ಶ್ರೀ ವಿರೂಪಾಕ್ಷ ಎಂದು ಕನ್ನಡದಲ್ಲೇ ಮುದ್ರಿಸುತ್ತಿದ್ದರು. ಭಾರತದ ಸುದೀರ್ಘ ಇತಿಹಾಸದಲ್ಲಿ ದೇವರ ಹೆಸರಿನಲ್ಲಿ ಆಡಳಿತ ನಡೆಸಿದ ರಾಜಮನೆತನವೆಂದರೆ ಅದು ವಿಜಯನಗರ ಸಾಮ್ರಾಜ್ಯ. ಈ ಒಳಪ್ರಾಂಗಣದಿಂದ ಮುಂದೆ ಸಾಗಿದರೆ ಸಿಗುವುದೇ ಕ್ರಿಸ್ತಶಕ 1510ರಲ್ಲಿ ಶ್ರೀಕೃಷ್ಣ ದೇವರಾಯರಿಂದ ನಿರ್ಮಿಸಲ್ಪಟ್ಟ ರಾಯಗೋಪುರ. ರಾಯಗೋಪುರವನ್ನು ದಾಟಿ ಒಳ ನಡೆದರೆ ವಿಶಾಲವಾದ ಪ್ರಾಂಗಣದ ದಕ್ಷಿಣ ಹಾಗೂ ಉತ್ತರ ಭಾಗಗಳಲ್ಲಿ ಸಾಲು ಮಂಟಪಗಳಿವೆ. ಪ್ರಾಂಗಣದ ಮಧ್ಯದಲ್ಲಿ 5 ಪ್ರಮುಖ ಪೀಠಗಳಿವೆ: ದೀಪಸ್ತಂಭ, ಇಷ್ಟಾರ್ಥ ಸಿದ್ಧಿಪೀಠ, ಬಲಿಪೀಠ, ಧ್ವಜಸ್ತಂಭ ಹಾಗೂ ನಂದಿಪೀಠ. ಶಿವನ ವಾಹನವಾದ ನಂದಿಯು ಪ್ರಾಂಗಣದ ಮಧ್ಯಭಾಗದಲ್ಲಿ ಮಂಟಪದಲ್ಲಿ ವಿರಾಜಮಾನವಾಗಿದೆ. ಈ ನಂದಿ ಮಂಟಪ ಅಧಿಷ್ಠಾನ, ಭಿತ್ತಿ, ಪ್ರಸ್ತರ, ಗ್ರೀವ, ಶಿಖರ ಮತ್ತು ಸ್ತೂಪಿಗಳನ್ನು ಹೊಂದಿರುವ ಷಡ್ವರ್ಗಗಳ ಆಲಯ. ಕ್ರಿಸ್ತಶಕ 1510ರಲ್ಲಿ ಶ್ರೀಕೃಷ್ಣ ದೇವರಾಯರಿಂದ ನಿರ್ಮಿಸಲ್ಪಟ್ಟ ರಂಗಮಂಟಪ ದೇವಸ್ಥಾನದ ಪ್ರಮುಖ ಅಂಗ. ಆಯತಾಕಾರವಾಗಿ ನಿರ್ಮಿಸಲಾಗಿರುವ ಈ ಮಂಟಪವು ವಿಜಯನಗರ ಶೈಲಿಯ ವಿವಿಧ ರೀತಿಯ ಸಾಲಂಕೃತ ಸ್ತಂಭಗಳನ್ನೊಳಗೊಂಡಿದೆ. ಕೋಷ್ಟಗಳಲ್ಲಿ ಪೌರಾಣಿಕ ಕಥೆಗಳ ಶಿಲ್ಪಗಳು, ವಿತಾನದ ಕೆಳಮುಖದಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕ ವರ್ಣಚಿತ್ರಗಳನ್ನು ನೋಡಬಹುದು. ಇದೇ ಪ್ರಾಂಗಣದಲ್ಲಿರುವ 2 ಮುಖ್ಯ ದೇವಸ್ಥಾನಗಳೆಂದರೆ ಪಂಪಾಂಬಿಕೆ ಮತ್ತು ಭುವನೇಶ್ವರಿ ದೇವಸ್ಥಾನಗಳು. ಗರ್ಭಗುಡಿಯಲ್ಲಿ ಶ್ರೀ ವಿರೂಪಾಕ್ಷೇಶ್ವರ ಎಂದು ಕರೆಯಲ್ಪಡುವ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಪರಮೇಶ್ವರಸ್ಯ ಪಂಚಮುಖಾಣಾಂ ಎಂಬಂತೆ ಶ್ರೀ ವಿರೂಪಾಕ್ಷನ ಪಂಚಮುಖಗಳಾವುವೆಂದರೆ ಜಂಬುನಾಥೇಶ್ವರ, ಸೋಮೇಶ್ವರ, ವಾಣಿಭದ್ರೇಶ್ವರ ಮತ್ತು ಕಿನ್ನಾರೇಶ್ವರ. ಆದ್ದರಿಂದ ಪಂಪಾ ಕ್ಷೇತ್ರ ಪಂಚಮುಖಗಳ ಕ್ಷೇತ್ರ. ಹರಿಹರ, ರಾಘವಾಂಕ, ಕುಮಾರವ್ಯಾಸರು ಹಂಪಿಯ ಅರಸ ಶ್ರೀ ವಿರೂಪಾಕ್ಷನನ್ನು ಕುರಿತು ತಮ್ಮ ಕಾವ್ಯಗಳಲ್ಲಿ ವಿವರಿಸಿದ್ದಾರೆ. ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಕೋಣೆ ಇದೆ. ಈ ಕೋಣೆಯ ಪೂರ್ವ ದಿಕ್ಕಿನಲ್ಲಿ ಒಂದು ಸಣ್ಣ ಕಿಂಡಿ ಇದೆ. ಇದರಿಂದ ಹಾಯ್ದು ಬರುವ ಬೆಳಕು ಪಶ್ಚಿಮ ಗೋಡೆಯ ಮೇಲೆ ಬೀಳುತ್ತದೆ. ಇಲ್ಲಿ ಕಾಣುವುದು ಬಿಷ್ಟಪ್ಪಯ್ಯ ಗೋಪುರದ ತಲೆ ಕೆಳಗಾಗಿ ಕಾಣುವ ನೆರಳು. ಇದು ಸುಮಾರು 500 ವರ್ಷಗಳಿಗೂ ಹಿಂದೆಯೇ ನಮ್ಮ ಪೂರ್ವಜರಿಗಿದ್ದ ತಂತ್ರಜ್ಞಾನದ ಪರಿಣಿತಿಯ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಶ್ರೀ ವಿರೂಪಾಕ್ಷ ದೇವಸ್ಥಾನದ ಉತ್ತರ ದ್ವಾರದ ಗೋಪುರ ಕನಕಗಿರಿ ಗೋಪುರ. ಇದೂ ಕೂಡ ವಿಜಯನಗರ ಕಾಲದ ನಿರ್ಮಾಣ.
ಈ ದ್ವಾರದ ಮೂಲಕ ಹೊರಬಂದರೆ ಕೆಲವು ಸಣ್ಣ ಸಣ್ಣ ಗುಡಿಗಳ ಸಂಕೀರ್ಣ ಮತ್ತು ಮನ್ಮಥ ಹೊಂಡ ಎಂದು ಕರೆಯಲ್ಪಡುವ ಪುಷ್ಕರಣಿ ಇದೆ. ಈ ಗುಡಿಗಳ ವಾಸ್ತು ಲಕ್ಷಣಗಳಿಂದ ಇವು ಈ ಪ್ರದೇಶದ ಪ್ರಾಚೀನ ನಿರ್ಮಾಣಗಳೆಂದು ತಿಳಿದು ಬರುತ್ತದೆ. ಈ ದೇವಸ್ಥಾನಗಳ ಸಮೂಹದಲ್ಲಿರುವ ಅತ್ಯಂತ ಪ್ರಾಚೀನ ದೇವಸ್ಥಾನವೆಂದರೆ ದುರ್ಗಾ ದೇವಸ್ಥಾನ. 10ನೇ ಶತಮಾನದಲ್ಲಿ ನಿರ್ಮಾಣವಾಗಿರಬಹುದಾದ ಈ ದೇವಸ್ಥಾನ ಗರ್ಭಗೃಹ, ಅಂತರಾಳ, ತೆರೆದ ಸಭಾಮಂಟಪವನ್ನು ಹೊಂದಿದೆ. ಗರ್ಭಗೃಹದ ಪ್ರವೇಶ ದ್ವಾರದ ಇಕ್ಕೆಲಗಳಲ್ಲಿ ಶೈವ ದ್ವಾರಪಾಲಕರು, ಲಲಾಟದಲ್ಲಿ ಗಜಲಕ್ಷ್ಮಿಯ ಕೆತ್ತನೆ ಇದೆ. ಗರ್ಭಗುಡಿಯಲ್ಲಿ ದುರ್ಗಿ ಎಂದು ಕರೆಯಲ್ಪಡುವ ಮಹಿಷಾಸುರ ಮರ್ದಿನಿಯ 3.5 ಅಡಿ ಎತ್ತರದ ಶಿಲ್ಪವಿದೆ. ದುರ್ಗಾದೇವಿಯು ಕೈಗಳಲ್ಲಿ ಶಂಖ, ಚಕ್ರ, ತ್ರಿಶೂಲ, ಗದೆ, ಬಿಲ್ಲು ಬಾಣಗಳನ್ನು ಹಿಡಿದಿದ್ದಾಳೆ. ಮನ್ಮಥ ಹೊಂಡ ಮೆಟ್ಟಿಲುಗಳನ್ನು ಹೊಂದಿರುವ ಚೌಕಾಕಾರದ ಪುಷ್ಕರಣಿ. ಐತಿಹ್ಯದ ಪ್ರಕಾರ ಶಿವ ಮನ್ಮಥ ಪ್ರಸಂಗದಲ್ಲಿ ಶಿವನು ತನ್ನ 3ನೆಯ ಕಣ್ಣಿನಿಂದ ಮನ್ಮಥನನ್ನು ಭಸ್ಮ ಮಾಡಿದಾಗ ಹೇಮಕೂಟ ಬೆಟ್ಟದಲ್ಲಿರುವ ಕಲ್ಲು ಬಂಡೆಗಳೂ ಸಹ ಕರಗಿ ನೀರಾಗಿ ಹರಿದು ಬಂದು ಬೆಟ್ಟದ ತಪ್ಪಲಿನಲ್ಲಿ ಸಂಗ್ರಹಗೊಂಡು ಹೊಂಡವಾಗುತ್ತದೆ. ಇದೇ ಮನ್ಮಥ ಹೊಂಡ. ಈ ಪುಷ್ಕರಣಿಯಲ್ಲಿ ವಿರೂಪಾಕ್ಷ ಮತ್ತು ಪಂಪಾಂಬಿಕೆಯರ ತೆಪ್ಪೋತ್ಸವವನ್ನು ನೆರವೇರಿಸಲಾಗುತ್ತದೆ. ಇದೇ ಸ್ಥಳದ ಸುತ್ತಮುತ್ತಲಿನಲ್ಲಿ ಹರಿಹರ ಕವಿಯು ವಾಸವಾಗಿದ್ದನೆಂದು ಗುರುತಿಸಲಾಗುತ್ತದೆ. ಶ್ರೀ ವಿರೂಪಾಕ್ಷ ದೇವಸ್ಥಾನದ ಪೂರ್ವಕ್ಕೆ ಸುಮಾರು 750 ಮೀಟರ್ ಉದ್ದ ಹಾಗೂ 35 ಮೀಟರ್ ಅಗಲವುಳ್ಳ ವಿಶಾಲವಾದ ವಿರೂಪಾಕ್ಷ ಬಜಾರು ಇದೆ. ವಿರೂಪಾಕ್ಷ ಬಜಾರನ್ನು ವಿರೂಪಾಕ್ಷಪುರ, ತೇರು ವೀಧಿ, ಪಂಪಾಪುರ ವೀಧಿ, ಹಂಪಿ ಬಜಾರ್ ಎಂದು ನಾನಾ ರೀತಿಯಾಗಿ ಸಂಬೋಧಿಸಲಾಗುತ್ತಿತ್ತು. ಶ್ರೀ ವಿರೂಪಾಕ್ಷ ದೇವಸ್ಥಾನದ ಎದುರಿಗೆ 2 ಅಂತಸ್ತಿನ ಸುಂದರವಾದ ಮಂಟಪದಲ್ಲಿ ವಿರಾಜಮಾನವಾಗಿರುವ ಏಕಶಿಲಾ ಬಸವಣ್ಣನೇ ಎದುರು ಬಸವಣ್ಣ. ದೇವಸ್ಥಾನಕ್ಕೆ ಅಭಿಮುಖವಾಗಿರುವ ಈ ಬೃಹನ್ಮೂರ್ತಿ ಭಗ್ನವಾಗಿದೆ. ಹಂಪಿಯ ಜೀವನಾಡಿ ಶ್ರೀ ವಿರೂಪಾಕ್ಷ ದೇವಸ್ಥಾನ ಐತಿಹಾಸಿಕವಾಗಿ, ಧಾರ್ಮಿಕವಾಗಿ ಹಾಗೂ ಚಾರಿತ್ರಿಕವಾಗಿ ಪ್ರಸಿದ್ಧಿ ಹೊಂದಿ ಇಂದಿಗೂ ಭಕ್ತ ಸಮೂಹವನ್ನು ಆಕರ್ಷಿಸುತ್ತಿರುವ ಪವಿತ್ರ ಕ್ಷೇತ್ರ.